Perform measuring practice to check the end gap of a piston ring, piston to cylinder wall clearance with feeler gauge. ನಮಸ್ತೆ, ನನ್ನ ಹೆಸರು ಅನುಷ್ಕಾ ಮತ್ತು ಇಂದಿನ ಸೆಷನ್ಗೆ ನಾನು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಇಂಜಿನ್ ಸರ್ವಿಸಿಂಗ್ ಫೀಲರ್ ಗೇಜ್ನೊಂದಿಗೆ ಪಿಸ್ಟನ್ ಮತ್ತು ಸಿಲಿಂಡರ್ ಕ್ಲಿಯರೆನ್ಸ್ಗಳನ್ನು ಪರಿಶೀಲಿಸುವುದನ್ನು ಒಳಗೊಂಡಿರುತ್ತದೆ. ಹೆಚ್ಚು ಕ್ಲಿಯರೆನ್ಸ್ ಸೋರಿಕೆಗೆ ಕಾರಣವಾಗುತ್ತದೆ ಮತ್ತು ಇದರಿಂದ ಇಂಜಿನ್ ಕಾರ್ಯಕ್ಷಮತೆ ಕಡಿಮೆಯಾಗುತ್ತದೆ. ಪಿಸ್ಟನ್ ಮತ್ತು ಸಿಲಿಂಡರ್ ಕ್ಲಿಯರೆನ್ಸ್ ಅನ್ನು ಫೀಲರ್ ಗೇಜ್ ಮೂಲಕ ಪರಿಶೀಲಿಸಬಹುದು. ಫೀಲರ್ ಗೇಜ್ ವಿಭಿನ್ನ ದಪ್ಪದ ಥಿಕ್ನೆಸ್ 26 ಬ್ಲೇಡ್ಗಳನ್ನು ಒಳಗೊಂಡಿದೆ. ತಯಾರಕರನ್ನು ಅವಲಂಬಿಸಿ ಇದರ ಸಂಖ್ಯೆಯು ಬದಲಾಗುತ್ತದೆ. ಬ್ಲೇಡ್ಗಳ ದಪ್ಪವು 0.04 mm ನಿಂದ 0.63 mm ವರೆಗೆ ಇರುತ್ತದೆ. ಈಗ ನಾನು ಫೀಲರ್ ಗೇಜ್ನೊಂದಿಗೆ ಪಿಸ್ಟನ್ ಮತ್ತು ಸಿಲಿಂಡರ್ ಅನ್ನು ಅಳೆಯುವುದು ಹೇಗೆ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಈ ಪ್ರದರ್ಶನದ ಕೊನೆಯಲ್ಲಿ ನೀವು ಈ ಕೆಳಗಿನವುಗಳನ್ನು ಕಲಿಯಲು ಸಾಧ್ಯವಾಗುತ್ತದೆ. ಫೀಲರ್ ಗೇಜ್ನೊಂದಿಗೆ ಪಿಸ್ಟನ್ ರಿಂಗ್ ಅಂತರವನ್ನು ಅಳೆಯಲು, ಫೀಲರ್ ಗೇಜ್ನೊಂದಿಗೆ ಪಿಸ್ಟನ್ ಸಿಲಿಂಡರ್ ಕ್ಲಿಯರೆನ್ಸ್ಗಳನ್ನು ಅಳೆಯಲು, ಅಗತ್ಯವಿರುವ ಉಪಕರಣಗಳು ಮತ್ತು ಸಲಕರಣೆಗಳು, ಫೀಲರ್ ಗೇಜ್, ಪಿಸ್ಟನ್ ಫೀಲರ್ ಗೇಜ್, ಅಗತ್ಯವಿರುವ ಸಲಕರಣೆಗಳು ಮತ್ತು ಬಿಡಿಭಾಗಗಳು, ಸಿಲಿಂಡರ್ ಬ್ಲಾಕ್, ಪಿಸ್ಟನ್, ಪಿಸ್ಟನ್ ರಿಂಗ್ಸ್, ಅಗತ್ಯವಿರುವ ಸಾಮಗ್ರಿಗಳು, ಬನಿಯನ್ ಬಟ್ಟೆ, ಲ್ಯೂಬ್ರಿಕೇಟಿಂಗ್ ಆಯಿಲ್. ಆಟೋಮೊಬೈಲ್ ಎಂಜಿನ್ ಸಿಲಿಂಡರ್ ಮತ್ತು ಪಿಸ್ಟನ್ ವ್ಯವಸ್ಥೆಯನ್ನು ಒಳಗೊಂಡಿದೆ. ಇದು ಈ ಕೆಳಗಿನ ಮುಖ್ಯ ಭಾಗಗಳನ್ನು ಒಳಗೊಂಡಿದೆ. ಸಿಲಿಂಡರ್ ಬ್ಲಾಕ್, ಸಿಲಿಂಡರ್ ಹೆಡ್, ಇಂಟೇಕ್ ಅಂಡ್ ಎಕ್ಸಾಸ್ಟ್ ವಾಲ್ವ್ಸ್, ಪಿಸ್ಟನ್, ಪಿಸ್ಟಾನ್ ರಿಂಗ್ಗಳು, ಕ್ರ್ಯಾಂಕ್ ಶಾಫ್ಟ್, ಫ್ಲೈ ವೀಲ್. ಪಿಸ್ಟನ್ ಸಿಲಿಂಡರ್ ಒಳಗೆ ರೆಸಿಪ್ರೋಕೇಟ್ ಆಗುತ್ತದೆ. ಪಿಸ್ಟನ್ ರಿಂಗ್ಗಳ ಮೂಲಕ ಸಿಲಿಂಡರ್ನೊಂದಿಗೆ ಸಂಪರ್ಕಿಸುತ್ತದೆ. ಪಿಸ್ಟನ್ ರಿಂಗ್ಗಳ ಪ್ರಾಥಮಿಕ ಕಾರ್ಯವೆಂದರೆ ಸಂಕುಚಿತ ಗಾಳಿ ಇಂಧನ ಮಿಶ್ರಣವನ್ನು ರಿಂಗ್ಗಳ ಹಿಂದಕ್ಕೆ ಕ್ರ್ಯಾಂಕ್ ಕೇಸ್ಗೆ ಸೋರಿಕೆಯಾಗದಂತೆ ತಡೆಯುವ ಸೀಲನ್ನು ರಚಿಸುವುದು. ಆಗಿದ್ದರೂ ದೀರ್ಘಾವಧಿಯ ಬಳಕೆಯ ನಂತರ ಈ ಪಿಸ್ಟನ್ ರಿಂಗ್ಗಳ ಸವೆತ ಮತ್ತು ಹರಿತ ಅವುಗಳ ಪರಿಣಾಮಕಾರಿತ್ವವನ್ನು ಕಡಿಮೆ ಮಾಡಬಹುದು. ಇದು ಕ್ರ್ಯಾಂಕ್ ಕೇಸ್ಗೆ ಸಂಕುಚಿತ ಗಾಳಿ ಇಂಧನ ಮಿಶ್ರಣದ ಸಂಭಾವ್ಯ ಸೋರಿಕೆಗೆ ಕಾರಣವಾಗುತ್ತದೆ. ಇದು ಪ್ರತಿಯಾಗಿ ಶಕ್ತಿಯ ನಷ್ಟಕ್ಕೆ ಕಾರಣವಾಗುತ್ತದೆ. ಅಂತಹ ಪರಿಸ್ಥಿತಿಗೆ ಪ್ರತಿಕ್ರಿಯೆಯಾಗಿ ತಂತ್ರಜ್ಞರು ಅದರ ಘಟಕಗಳ ಸಂಪೂರ್ಣ ತಪಾಸಣೆಗಾಗಿ ಎಂಜಿನ್ನನ್ನು ತೆಗೆದುಹಾಕಲು ಮುಂದುವರಿಯುತ್ತಾರೆ. ಈಗ ನಾವು ಫೀಲರ್ ಗೇಜ್ನೊಂದಿಗೆ ಪಿಸ್ಟಾನ್ ರಿಂಗ್ ಎಂಡ್ ಪ್ಲೇ ಮತ್ತು ಪಿಸ್ಟಾನ್ ರಿಂಗ್ ಕ್ಲಿಯರೆನ್ಸ್ಗಳನ್ನು ಹೇಗೆ ಪರಿಶೀಲಿಸುವುದು ಎಂಬುದನ್ನು ಕಲಿಯಲಿದ್ದೇವೆ. ಪಿಸ್ಟನ್ ರಿಂಗ್ ಎಂಡ್ನ ಅಂತರವನ್ನು ಅಳೆಯುವುದು. ಕಂಪ್ರೆಷನ್ ರಿಂಗ್ ಅನ್ನು ಸಿಲಿಂಡರ್ನಲ್ಲಿ ಚೌಕಾಕಾರವಾಗಿ ಇರಿಸಿ. ಅದನ್ನು ರಿಂಗ್ನ ಕೆಳಭಾಗಕ್ಕೆ ತಳ್ಳಿರಿ ಮತ್ತು ಪಿಸ್ಟನ್ ಹೆಡ್ನೊಂದಿಗೆ ಟ್ರಾವೆಲ್ ಮಾಡಿ. ರಿಂಗ್ನ ತುದಿಗಳ ನಡುವಿನ ಅಂತರದಲ್ಲಿ ಹೊಂದಿಕೊಳ್ಳುವ ದೊಡ್ಡ ಗಾತ್ರದ ಫೀಲರ್ ಗೇಜ್ ಅನ್ನು ನಿರ್ಧರಿಸಿ. ಇದು ರಿಂಗ್ ಅಂತರವಾಗಿದೆ, ರಿಂಗ್ ಗ್ಯಾಪ್. ರಿಂಗ್ನ ಅಂತರವು ತುಂಬಾ ಚಿಕ್ಕದಾಗಿದ್ದರೆ ಅಂತರವನ್ನು ಹೆಚ್ಚಿಸಲು ರಿಂಗ್ನ ತುದಿಗಳನ್ನು ಎಚ್ಚರಿಕೆಯಿಂದ ಪೈಲ್ ಮಾಡಬಹುದು. ಅಂತರವು ತುಂಬಾ ದೊಡ್ಡದಾಗಿದ್ದರೆ ರಿಂಗ್ ಅನ್ನು ಬದಲಾಯಿಸಿ. ಬೋರ್ ಕ್ಲಿಯರೆನ್ಸ್ಗಾಗಿ ಪಿಸ್ಟನ್ ಅನ್ನು ಪರಿಶೀಲಿಸಿ. ಸಿಲಿಂಡರ್ ಮತ್ತು ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಅನ್ನು ಮರುಜೋಡಣೆಯ ಸಮಯದಲ್ಲಿ ಸಿಲಿಂಡರ್ನಲ್ಲಿ ಸ್ಥಾಪಿಸಲಾದ ಅದೇ ಪಿಸ್ಟನ್ ಬಳಸಿ ಅಳೆಯಬೇಕು. ಈಗಾಗಲೇ ತೆಗೆದುಹಾಕದಿದ್ದರೆ ಪಿಸ್ಟಾನ್ ರಿಂಗ್ಗಳನ್ನು ತೆಗೆದುಹಾಕಿ. ಪಿಸ್ಟಾನ್ ಮೇಲೆ ಸ್ಪ್ರಿಂಗ್ ಸ್ಕೇಲ್ ಅನ್ನು ಇನ್ಸ್ಟಾಲ್ ಮಾಡಿ. ಪಿಸ್ಟಾನ್ ಅನ್ನು ಸಿಲಿಂಡರ್ ಬೋರ್ ಪಿಸ್ಟನ್ ಸ್ಕರ್ಟ್ಗಳೊಂದಿಗೆ ಪಿಸ್ಟಾನ್ ಇನ್ಸ್ಟಾಲ್ ಮಾಡಿದ ಅದೇ ಸಂಬಂಧಿತ ಸ್ಥಾನದಲ್ಲಿ ಇರಿಸಿ. ಪಿಸ್ಟಾನ್ ಸ್ಕರ್ಟ್ ಮತ್ತು ಬೋರ್ ನಡುವೆ ಫೀಲರ್ ಗೇಜ್ ಅನ್ನು ಸೇರಿಸಿ. ಸ್ಪ್ರಿಂಗ್ ಸ್ಕೇಲ್ ಬಳಸಿ ಸಿಲಿಂಡರ್ನಿಂದ ಪಿಸ್ಟಾನ್ ಅನ್ನು ಹೊರ ಎಳೆಯಿರಿ. ಸ್ಪ್ರಿಂಗ್ ಸ್ಕೇಲ್ ರೀಡಿಂಗ್ ಅನ್ನು ರೆಕಾರ್ಡ್ ಮಾಡಿ. ಸರಿಯಾದ ಸ್ಪ್ರಿಂಗ್ ಗೇಜ್ ರೀಡಿಂಗ್ ಅನ್ನು ಪಡೆಯುವವರೆಗೆ ಫೀಲರ್ ಗೇಜ್ ಅನ್ನು ಬದಲಾಯಿಸಿ. ಸರಿಯಾದ ಸ್ಪ್ರಿಂಗ್ ಗೇಜ್ ರೀಡಿಂಗ್ ಅನ್ನು ಪಡೆದಾಗ ಆ ಸಮಯದಲ್ಲಿ ಬಳಸಿದ ಫೀಲರ್ ಗೇಜ್ ಗಾತ್ರವು ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಆಗಿದೆ. ಪಿಸ್ಟನ್ ಸ್ಲ್ಯಾಪ್ ಮತ್ತು ರಿಸಲ್ಟಿಂಗ್ ಪಿಸ್ಟನ್ ಮತ್ತು ಸಿಲಿಂಡರ್ ಸವೆತವನ್ನು ತಪ್ಪಿಸಲು ಎಕ್ಸೆಸಿವ್ ಪಿಸ್ಟನ್ ಟು ಬೋರ್ ಕ್ಲಿಯರೆನ್ಸ್ ಅನ್ನು ಸರಿಪಡಿಸಬೇಕು ಎಂಬುದನ್ನು ದಯವಿಟ್ಟು ಗಮನಿಸಿ. ಇಲ್ಲಿಯವರೆಗೆ ಈ ಸೆಷನ್ನಲ್ಲಿ ನಾವು ಪಿಸ್ಟನ್ ರಿಂಗ್ ಮತ್ತು ಪಿಸ್ಟನ್ ಟು ಸಿಲಿಂಡರ್ ವಾಲ್ ಕ್ಲಿಯರೆನ್ಸ್ನ
ಎಂಡ್ ಗ್ಯಾಪ್ ಅನ್ನು ಫೀಲರ್ ಗೇಜ್ನೊಂದಿಗೆ ಹೇಗೆ ಪರೀಕ್ಷಿಸಬಹುದು ಎಂಬುದನ್ನು ಕಲಿತಿದ್ದೇವೆ. ಇದರ ಬಗ್ಗೆ ನಿಮಗೆ ಸ್ಪಷ್ಟವಾದ ತಿಳುವಳಿಕೆ ಸಿಕ್ಕಿದೆ ಎಂದು ಭಾವಿಸುತ್ತೇವೆ. ನಿಮ್ಮ ಬೋಧಕರ ಸಹಾಯದಿಂದ ಈ ಚಟುವಟಿಕೆಯನ್ನು ಮಾಡಿ. ಧನ್ಯವಾದಗಳು.